ಮರ್ಡರ್ ಗ್ಯಾಂಗ್ಗೆ ಇವತ್ತು ನಿರ್ಣಾಯಕ ದಿನ. ಏನಿಲ್ಲ, ಪೊಲೀಸ್ ಕಸ್ಟಡಿನೇ ಇಲ್ಲ, ಜುಡಿಷಿಯಲ್ ಕಸ್ಟಡಿ ಆಚೆ ಅಂತೂ ಬರೋಂಗಿಲ್ಲ. ನಿರ್ಣಾಯಕ ಆಗಬೇಕಾಗಿರೋದು ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಎದುರಿಸ್ತಾರಾ ಇಲ್ಲ ನ್ಯಾಯಾಂಗ ಬಂಧನದಲ್ಲಿ ಹೋಗ್ಬಿಟ್ಟು ಜೈಲಿಗೆ ಕೂತ್ಕೊಳ್ತಾರಾ ಅಂತ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಎದುರು ಈಗ ದಾಸನ ಪಡೆಯನ್ನ ಹಾಜರುಪಡಿಸ್ತಾರೆ. ಡಿ ಗ್ಯಾಂಗ್ಗೆ ಇವತ್ತು 5ನೇ ದಿನದ ಪೊಲೀಸ್ ಕಸ್ಟಡಿ. ಒಟ್ಟು 6 ದಿನ ಕೊಟ್ಟಿದ್ರು, ಬಟ್ ನಾಳೆ ರಜೆ, ನಾಡಿದ್ದು ಕೂಡ ರಜೆ ಇರೋದ್ರಿಂದ 1 ದಿನ ಮುಂಚೆಯೇ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. 2 ದಿನ ಸರ್ಕಾರಿ ರಜೆ ಹಿನ್ನೆಲೆಯಲ್ಲಿ ಇವತ್ತೇ ಆರೋಪಿಗಳು ಹಾಜರಾಗ್ತಾರೆ. ಕಾಟೇರನಿಗೆ ಮತ್ತೆ ಕಸ್ಟಡಿಯೋ ಜೈಲು ಫಿಕ್ಸ್? ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿದೆ. ಕೋರ್ಟ್ಗೆ ಈಗಾಗಲೇ ಹಾಜರನ್ನ ಪಡಿಸಿದ್ದಾರೆ. ಹಾಗಾಗಿ ಈಗ ಮತ್ತೆ ಕಸ್ಟಡಿಗೆ ಕೇಳ್ತಾರ ಪೊಲೀಸರು ವಿಚಾರಣೆಗೋಸ್ಕರ ಅಂತ ಹೇಳಿ. ಕಾರಣ ಇನ್ನು ಕೂಡ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರನ್ನ ಮಾಡಬೇಕಾಗಿದೆ. ಕಿಡ್ನಾಪ್ ಮಾಡಿರುವಂತಹ ಜಾಗದ ಒಂದ್ ಕಡೆಗೆ, ಇನ್ನೊಂದು ಕಡೆಗೆ ಹಲವು ವಿಚಾರಗಳನ್ನ ಕೂಡ ಆಚೆ ತಿಳ್ಕೊಳ್ಬೇಕಾಗಿದೆ. ಇವೆಲ್ಲವೂ ಕೂಡ ಬಾಕಿ ಇರೋದ್ರಿಂದ ಏನ್ ಮಾಡ್ತಾರೆ ಈಗ? ಕಸ್ಟಡಿಗೆ ಕೇಳ್ತಾರಾ ಅಥವಾ ಇಲ್ವಾ? ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ? ಅವ್ರು ಕಸ್ಟಡಿ ಕೇಳಿದ್ರು ಕೂಡ ಈಗ ಅವರ ಮುಂದೆ ಹಾಜರುಪಡಿಸಬೇಕಾಗಿರುವಂಥ ಸಾಕ್ಷಿಗಳೇನಿದೆ, ಯಾವ ರೀತಿಯಾಗಿ ತನಿಖೆಯನ್ನು ಮಾಡಬೇಕಾಗಿದೆ, ಇನ್ನೂ ಏನೆಲ್ಲ ವಿಚಾರಣೆಗಳನ್ನು ಮಾಡೋದು ಬಾಕಿ ಇದೆ, ಇವುಗಳನ್ನೆಲ್ಲ ನ್ಯಾಯಾಧೀಶರ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾ ಇಲ್ಲ ಪೊಲೀಸ್ ಕಸ್ಟಡಿ ಕೊಡಬೇಕಾ ಅನ್ನುವಂಥದ್ದನ್ನ ನೋಡ್ತಾರೆ. ಸದ್ಯಕ್ಕಂತೂ ಈಗ ಡಿ ಗ್ಯಾಂಗ್ಗೆ 5ನೇ ದಿನದ ಪೊಲೀಸ್ ಕಸ್ಟಡಿ ಇವತ್ತಿದೆ, ನಾಳೆಗೆ ಮುಕ್ತಾಯವಾಗುತ್ತೆ ಅದು. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋ ಇಂದ. ಉಮೇಶ್, ಬಹುತೇಕವಾಗಿ ಇವತ್ತು ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಇನ್ನು ಏನೆಲ್ಲ ಬಾಕಿ ಇದೆ ಈ ತನಿಖೆಯಲ್ಲಿ ಉಮೇಶ್? ಬಹುತೇಕ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವ ಸಾಧ್ಯತೆ ಬಹುತೇಕ ಕಮ್ಮಿ ಇರುವಂತದ್ದು. ಹಾಗಾಗಿ ಇನ್ನು ಕೇವಲ 2 ಗಂಟೆಗಳ ಕಾಲ ಮಾತ್ರ ಕೋರ್ಟ್ ಏನೋ ಅವಕಾಶ ಇರೋ ಕಾರಣಕ್ಕಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಬಳಿ ಎಲ್ಲಾ ಆರೋಪಿಗಳನ್ನು ಕೂಡ ಈಗ ಕರ್ಕೊಂಡು ಹೋಗೋದಕ್ಕೆ ಬೇಕಾದಂತ ಅದಕ್ಕೆ ಒಂದು 3 ಪೊಲೀಸ್ ವ್ಯಾನ್ಗಳು, ಒಂದು ಮಿನಿ ವಾಹನ ಕೂಡ ಅಲ್ಲಿ ಸಿದ್ಧತೆಯಾಗಿ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಎಲ್ಲ ಆರೋಪಿಗಳನ್ನು ಕೂಡ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ವೈದ್ಯಕೀಯ ತಪಾಸಣೆ ಮಾಡ್ತಾರೆ. ಅಲ್ಲಿಂದ ಕೋರ್ಟ್ ಮುಂದೆ ಹಾಜರುಪಡಿಸುವಂಥದ್ದು. ಇಲ್ಲಿವರೆಗೂ ಕಳೆದ 4 ದಿನಗಳ ಪೊಲೀಸರ ತನಿಖೆಯಲ್ಲಿ ಇಂಚುಂಚು ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಪೊಲೀಸರು ಕಲೆ ಹಾಕಿರುವಂಥದ್ದು. 40 CCTV ಆಗಿರ್ಬೋದು, ಅವರು ಆತನ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿದ ಜಾಗ, ಕೊಲೆ ಮಾಡಿದ ಜಾಗ, ಇವರು ಪಾರ್ಟಿ ಮಾಡಿದ ಜಾಗ, ಮತ್ತೆ ಮೃತದೇಹನ ಎಲ್ಲಿ ಎಸೆದ್ರು, ಈ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು, ಎಲ್ಲವನ್ನೂ ಕೂಡ ಪೊಲೀಸರು ಇಂಚುಂಚಿಯಾಗಿ ಮಾಹಿತಿ ಕಲೆ ಹಾಕಿರುವಂಥದ್ದು. ಅದಕ್ಕೆ ಬೇಕಾದಂಥ ಹೇಳಿಕೆಗಳನ್ನು ಕೂಡ ಈಗ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರಮುಖವಾಗಿ ಇನ್ನೇನು ಒಂದು 3 ಜನ ಆರೋಪಿಗಳನ್ನು ಮಾತ್ರ ಇವತ್ತು ಬಂಧನ ಮಾಡಿರುವಂಥದ್ದು. ಅವ್ರನ್ನ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರನ್ನೂ ಕೂಡ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸುವಂಥದ್ದು. ನಮಗೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಬಹುತೇಕ ತನಿಖೆ ಒಂದು ಹಂತಕ್ಕೆ ಮುಕ್ತಾಯ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳಿಸುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಅವ್ರ ಪರ ವಕೀಲರು ಕೆಲವೊಬ್ರು ಹೇಳೋ ಪ್ರಕಾರ ಪವಿತ್ರ ಗೌಡ ಮತ್ತೆ ನಟ ದರ್ಶನ್ ಇಬ್ಬರನ್ನ ಮಾತ್ರ ಕಸ್ಟಡಿಗೆ ಪಡ್ಕೊಂಡು ಉಳಿದಂತವ್ರು ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನ ಕಳಿಸ್ತಾರೆ ಅಂತ ಕೂಡ ಅವ್ರ ವಕೀಲರು ಹೇಳಿರುವಂತದ್ದು. ಹಾಗಾಗಿ ಕೋರ್ಟ್ ಅಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆಯುತ್ತೆ ಅದ ಆಧಾರದ ಮೇಲೆ ಬಹುತೇಕ ಅವರನ್ನ ಜೈಲು ಕಳಿಸುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಅರುಣ್, ಓಕೆ ಉಮೇಶ್, ಇಷ್ಟೆಲ್ಲ ಮಾಹಿತಿಗೆ ಧನ್ಯವಾದಗಳು. 2 ದಿನ ಸರ್ಕಾರ ರಜೆ ಹಿನ್ನೆಲೆಯಲ್ಲಿ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ರೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸ್ತಾರೆ. ಸೊ ಠಾಣೆಯ ಒಳಭಾಗದಲ್ಲಿ 3 ಜೀಪ್ಗಳ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಎಲ್ಲ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನ ನಡೆಸಲಾಗುತ್ತೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಕೂಡ ನಡೆಯುತ್ತೆ. ಸೊ ಬಳಿಕ ಕೋರ್ಟ್ ಎದುರು ಆರೋಪಿಗಳನ್ನ ಹಾಜರುಪಡಿಸ್ತಾರೆ. ಪೊಲೀಸ್ ಕಸ್ಟಡಿ ಆದ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಿದ್ದಾರೆ. ಮೆಡಿಕಲ್ ಟೆಸ್ಟ್ ಸಾಮಾನ್ಯವಾಗಿ ಅವ್ರ BP ಎಷ್ಟಿದೆ, ಶುಗರ್ ಏನಿದೆ, ನಾರ್ಮಲ್ ಆಗಿ ಏನು ಪ್ರೊಸೀಜರ್ಗಳಿದೆ ಅದನ್ನ ಮಾಡಿ ಚೆಕ್ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತಾರೆ ಕೋರ್ಟಿಗೆ. ಕಾರಣ ಮುಂಚೆ ಕಸ್ಟಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಮೆಡಿಕಲ್ ಟೆಸ್ಟ್ನಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ ಅಥವಾ ಈಗ ಕಸ್ಟಡಿ ಕೊಟ್ಟ ಮೇಲೆ ಏನಾದರೂ ವ್ಯತ್ಯಾಸಗಳಾಗಿದೆ, ಇವುಗಳನ್ನ ಚೆಕ್ ಮಾಡಿ ಅದನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸೊ ಆಲ್ ಪ್ರೊಸೀಜರ್ಗಳು, ಆ ಪ್ರೊಸೀಜರನ್ನು ಪಾಲನೆ ಮಾಡಲೇಬೇಕು. ಮತ್ತು ಅದಾದ ನಂತರ ಅವ್ರು ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟಾಗ ಜೈಲಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಮಗದೊಮ್ಮೆ ಮೆಡಿಕಲ್ ಟೆಸ್ಟ್ ಕೂಡ ನಡೆಸುತ್ತೆ. ಅಲ್ಲಿ ಜೈಲು ವೈದ್ಯಾಧಿಕಾರಿಗಳು ತಪಾಸಣೆಯನ್ನು ಮಾಡಿಕೊಂಡು ಜೈಲಿನ ಒಳಗಡೆಗೆ ಅವ್ರನ್ನ ಕರ್ಕೊಳ್ತಾರೆ. ಅದು ಕೂಡ ಇನ್ನೊಂದು ಬಾಕಿ ಇರುತ್ತೆ. ಈಗ ಸದ್ಯಕ್ಕೆ ಕೋರ್ಟಿಗೆ ಹಾಜರುಪಡಿಸಬೇಕು ಅಂತಂದ್ರೆ ಮೆಡಿಕಲ್ ಟೆಸ್ಟ್ನ ಮಾಡಿಸಬೇಕಾಗುತ್ತೆ. 5 ದಿನದ ಮುಂಚೆನೇ ಮಾಡಿಸಿದ್ರಲ್ಲ ಸರ್, ಈಗ ಮತ್ತೆ ಯಾಕೆ ಅಂತ ಹಲವರು ಪ್ರಶ್ನೆ ಇದ್ದೇ ಇರುತ್ತೆ ಸಹಜವಾಗಿಯೇ. ಸಾಲ್ ಪ್ರೊಸೀಜರ್, ಕೋರ್ಟ್ ಮುಂದೆ ಯಾವುದೇ ಆರೋಪಿಗಳನ್ನು ಹಾಜರುಪಡಿಸಬೇಕು ಅನ್ನೋದಾದರೆ ಅವರ ಮೆಡಿಕಲ್ ರಿಪೋರ್ಟ್ ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ. ಕಾರಣ ನನಗೆ ಆ ಪ್ರಾಬ್ಲಮ್ ಇದೆ, ನನಗೆ ಈ ಪ್ರಾಬ್ಲಮ್ ಇದೆ, ನನಗೆ BP ಹಂಗಾಗಿದೆ, ನನಗೆ ಈ ಪ್ರಾಬ್ಲಮ್ ಆಗಿದೆ, ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ನಂಗೆ ಹಿಂಗೆಲ್ಲ ಮಾಡಿಬಿಟ್ರು ಅಂತಂದಾಗ ಮೆಡಿಕಲ್ ರಿಪೋರ್ಟ್ ಎಲ್ಲಿದೆ ನಿಮ್ಮದು, ಚೆಕ್ ಮಾಡಿದಾಗ ಯಾಕೆ ಹಂಗೆ ಹೇಳಲಿಲ್ಲ, ನೀವು ಡಾಕ್ಟರ್ ಹತ್ರ ಹೇಳಿದ್ರಾ, ಅವುಗಳನ್ನೆಲ್ಲ ಕೇಳುತ್ತಾರೆ.
ಸಾಲ್ ನೀಡ್ ಅದನ್ನ ನ್ಯಾಯಾಧೀಶರು ಕೇಳಿದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ತಬ್ಬಿಬ್ಬಾಗಬಾರ್ದಲ್ವ, ಅದಕ್ಕೋಸ್ಕರ